ದೇಶ ಇಂದು 77ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದೆ. ಗಣರಾಜ್ಯೋತ್ಸವ ಎನ್ನುವುದು ಕೇವಲ ಒಂದು ದಿನಾಂಕವಲ್ಲ, ಅದು ದೇಶದ 140 ಕೋಟಿ ಜನರ ಸಾರ್ವಭೌಮತ್ವದ ಪ್ರತೀಕ. ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಮಹಾಸಂಗಮ. 1950ರಲ್ಲಿ ಆರಂಭವಾದ ಈ ಪಯಣದಲ್ಲಿ ಸುವರ್ಣ ಮಹೋತ್ಸವ ಸಂಭ್ರಮದ ಜೊತೆಗೆ ವಿದೇಶಿ ಸೈನ್ಯಗಳ ಪಾಲ್ಗೊಳ್ಳುವಿಕೆಯಂತಹ ಅಪರೂಪದ ಕ್ಷಣಗಳಿವೆ. ಈ ಕುರಿತು ಒಂದು ವರದಿ. ಸಾವಿರದ 1982ರ ಮೊದಲ ಬಣ್ಣದ ದೃಶ್ಯಗಳು. 1996ರಲ್ಲಿ ಪೃಥ್ವಿ ಕ್ಷಿಪಣಿಯ ಗರ್ಜನೆ, ಅಮೆರಿಕ ಅಧ್ಯಕ್ಷರ ಐತಿಹಾಸಿಕ ಭೇಟಿ. ಹೀಗೆ ಪ್ರತಿ ವರ್ಷವೂ ಗಣರಾಜ್ಯೋತ್ಸವದ ಪಥಸಂಚಲನ ಭಾರತದ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರುತ್ತಲೇ ಬಂದಿದೆ. ಕಾಲ ಬದಲಾದಂತೆ ರಾಜಪಥದ ಸಂಪ್ರದಾಯಗಳು ಆಧುನೀಕರಣಗೊಳ್ಳುತ್ತಾ ಸಾಗಿವೆ. ದಶಕಗಳ ಕಾಲದ ಈ ಸಂಭ್ರಮದ ಹಾದಿಯಲ್ಲಿ ಭಾರತ ಬಣ್ಣದ ವಿಡಿಯೋ ಚಿತ್ರೀಕರಣದಿಂದ ಹಿಡಿದು ರಾಷ್ಟ್ರೀಯ ಯುದ್ಧ ಸ್ಮಾರಕದ ಭವ್ಯ ಗೌರವದವರೆಗೆ ಅನೇಕ ಐತಿಹಾಸಿಕ ಮೈಲಿಗಲ್ಲುಗಳನ್ನು ದಾಟಿ ಬಂದಿದೆ. ಸಾವಿರದ 1950ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪ್ರಥಮ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಆರಂಭವಾದ ಈ ಸಾರ್ವಭೌಮತ್ವದ ಪಯಣ ಇಂದು 77ನೇ ವಸಂತಕ್ಕೆ ಕಾಲಿಟ್ಟಿದೆ. 1955ರಲ್ಲಿ ರಾಜಪಥದಲ್ಲಿ ಶುರುವಾದ ಈ ಸಂಭ್ರಮ ಇಂದು ಕರ್ತವ್ಯ ಪಥದಲ್ಲಿ ನವ ಭಾರತದ ಸಂಕಲ್ಪವಾಗಿ ಹೆಜ್ಜೆ ಹಾಕುತ್ತಿದೆ. ಸಾವಿರದ 1982ರಲ್ಲಿ ಗಣರಾಜ್ಯೋತ್ಸವದ ಮೆರವಣಿಗೆಯನ್ನು ಮೊದಲ ಬಾರಿಗೆ ಕಲರ್ ವಿಡಿಯೋ ಚಿತ್ರೀಕರಣದ ಮೂಲಕ ದಾಖಲಿಸಲಾಯಿತು. 1996ರಲ್ಲಿ ಮೊದಲ ಬಾರಿಗೆ ಪರೇಡ್ನಲ್ಲಿ ಪೃಥ್ವಿ ಕ್ಷಿಪಣಿಯನ್ನು ಪ್ರದರ್ಶಿಸಲಾಯಿತು. 2000ರಲ್ಲಿ ಭಾರತ ಗಣರಾಜ್ಯೋತ್ಸವದ ಸುವರ್ಣ ಮಹೋತ್ಸವವನ್ನು ಆಚರಿಸಿತು. ಮಳೆ ಹನಿಗಳ ನಡುವೆಯೂ ಕಾರ್ಗಿಲ್ ವಿಜಯದ ಶೌರ್ಯವನ್ನು ಚಿತ್ರಿಸುವ ಸ್ತಬ್ಧ ಚಿತ್ರಗಳೊಂದಿಗೆ ಮೆರವಣಿಗೆ ಸಾಗಿತು. 2015ರಲ್ಲಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಮೊದಲ ಬಾರಿಗೆ ಅಮೆರಿಕದ ಅಧ್ಯಕ್ಷರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಯಿತು. 2016ರಲ್ಲಿ ಫ್ರಾನ್ಸ್ನ 35ನೇ ಪದಾತಿ ದಳ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿ ಇತಿಹಾಸ ಸೃಷ್ಟಿಸಿತು. 2020ರಿಂದ ಹುತಾತ್ಮರಾದ ಸೈನಿಕರಿಗೆ ಗೌರವ ಸಲ್ಲಿಸುವ ಸಂಪ್ರದಾಯವನ್ನು ಇಂಡಿಯಾ ಗೇಟ್ ಬದಲಿಗೆ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ನಡೆಸಲಾಗುತ್ತಿದೆ. ಅಲ್ಲದೆ ಇದೇ ಮೊದಲ ಬಾರಿಗೆ ಸಿಆರ್ಪಿಎಫ್ನ 140ಕ್ಕೂ ಅಧಿಕ ಪುರುಷರಿರುವ ಪಡೆಯನ್ನು ಮಹಿಳಾ ಕಮಾಂಡೆಂಟ್ ಮುನ್ನಡೆಸಿರುವುದು ವಿಶೇಷವಾಗಿದೆ. ಸಹಾಯಕ ಕಮಾಂಡೆಂಟ್ ಸಿಮ್ರಾನ್ ಬಾಲಾ ತುಕಡಿಯ ನೇತೃತ್ವ ವಹಿಸಿದ್ದರು. ಗಣರಾಜ್ಯೋತ್ಸವ ಪ್ರತಿ ವರ್ಷ ಹೊಸದೊಂದು ಮೈಲಿಗಲ್ಲಿಗೆ ಸಾಕ್ಷಿಯಾಗುತ್ತಿದೆ. 2026ರ ಗಣರಾಜ್ಯೋತ್ಸವ ಎಲ್ಲಕ್ಕಿಂತ ಭಿನ್ನವಾಗಿದೆ. ಭಾರತೀಯ ಸೇನೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನಿಮಲ್ ಕಂಟೆಂಜೆಂಟ್ ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕಿದೆ. ಮೀರತ್ನ ಆರ್ವಿಸಿ ಸೆಂಟರ್ನಲ್ಲಿ ತರಬೇತಿ ಪಡೆದ ಪ್ರಾಣಿಗಳು ಗಡಿಯಲ್ಲಿ ನಮ್ಮ ಕಾವಲುಗಾರರಾಗಿದ್ದಾರೆ.
गलवान और नुब्रा तक अपनी सेवाएं देते हैं। 15,000 फीट से अधिक ऊंचाई पर भी ये सहजता से कार्य कर सकते हैं। ब्लैक काइट्स शिकारी पक्षी रैप्टर्स। प्रसन्नता और गर्व का विषय है कि राष्ट्र सेवा में सतत तत्पर ब्लैक काइट्स आज परेड में अपनी उपस्थिति दर्ज करा रहे हैं। ग्लेशियर ATV ऑल टेरेन भी ಒಟ್ಟಾರೆ ಆಧುನಿಕ ಕ್ಷಿಪಣಿಗಳ ಅಬ್ಬರದ ನಡುವೆಯೂ ನಿಸರ್ಗದ ಈ ಶಕ್ತಿಯನ್ನು ಬಳಸಿಕೊಂಡು ದೇಶ ರಕ್ಷಣೆ ಮಾಡುತ್ತಿರುವ ಭಾರತೀಯ ಸೇನೆಯ ನಡೆಗೆ ಇಡೀ ದೇಶವೇ ಇಂದು ಗೌರವ ಸಲ್ಲಿಸುತ್ತಿದೆ. ಸಂಪ್ರದಾಯ ಮತ್ತು ತಂತ್ರಜ್ಞಾನವೇ ಭಾರತದ ನಿಜವಾದ ಸಾಮರ್ಥ್ಯ.